ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ವಾಕ್ ಟೂರ್ ಲ್ಯಾಂಡ್ ಆಗಿ ಬದಲಾದ ಕರುನಾಡ ಸ್ಕಾಟ್ಲೆಂಡ್. ಹೊಸ ಟ್ರೆಂಡ್ಗೆ ಮುನ್ನುಡಿಯಾದ ಕೊಡಗಿನ ಕಾಫಿ ತೋಟಗಳು. ಬಹರೈನ್ನಲ್ಲಿ ಸಿಲುಕಿಕೊಂಡಿರುವ ಆಂಧ್ರಪ್ರದೇಶ ಮೂಲದ ಪ್ರವಾಸಿಗರು. ಫಲಿಸುತ್ತಾ ಮೋದಿ ಜಯಶಂಕರ್ ವಿದೇಶಾಂಗ ಸೂತ್ರಗಳು. ಅಡಿಗಾಸ್ ಯಾತ್ರದಿಂದ ಸಿಂಗಾಪುರ ಮಲೇಷಿಯಾ ಪ್ರವಾಸ. 12 ದಿನಗಳ ಪ್ಯಾಕೇಜ್ನಲ್ಲಿ ಥೈಲ್ಯಾಂಡ್ ಫುಲ್ ರೌಂಡ್ಸ್. ಯಾತ್ರಿಕರಿಗೆ ಕೇದಾರನಾಥ್ನ ದರ್ಶನ ಈಗ ಇನ್ನಷ್ಟು ಸುಲಭ. ಸೋನ್ ಪ್ರಯಾಗ್ನಿಂದ ಕೇದಾರನಾಥದವರೆಗೆ ರೋಪ್ ವೇ ನಿರ್ಮಾಣಕ್ಕೆ ಅಣಿ. ಕರುನಾಡ ಕಾಶ್ಮೀರವೆನಿಸಿಕೊಂಡಿರುವ ಕೊಡಗಿನಲ್ಲಿ ಪ್ಲಾಂಟೇಶನ್ ವಾಕ್ ಟ್ರೆಂಡ್ ಪ್ರಾರಂಭವಾಗಿದೆ. ಹೌದು, ಕೊಡಗಿನಲ್ಲಿ ವಾರಾಂತ್ಯ ಪ್ರವಾಸದ ಹವಾ ಹೆಚ್ಚಾಗಿದೆ. ಕಾಫಿ, ಮೆಣಸು, ಏಲಕ್ಕಿ, ಜಾಯಿಕಾಯಿ ಮುಂತಾದ ಪ್ಲಾಂಟೇಶನ್ಗಳ ಮಧ್ಯೆ ವಾಕಿಂಗ್ ಅನುಭವಕ್ಕೆ ಸ್ಕಾಟ್ಲೆಂಡ್ ಆಫ್ ಕರ್ನಾಟಕ ಹಾಟ್ಸ್ಪಾಟ್ ಆಗಿದೆ. ನಗರ ಪ್ರದೇಶದ ಜನರಿಗೆ ವಾರಾಂತ್ಯದಲ್ಲಿ ಕಾಲ ಕಳೆಯಲು ಕೊಡಗಿನ ಪ್ಲಾಂಟೇಶನ್ಗಳ ಬಾಗಿಲು ತೆರೆದಿದ್ದು, ನಿಸರ್ಗದ ಮಡಿಲಿನ ವಾಕಿಂಗ್ ಅನುಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಇದಕ್ಕಾಗಿ ಹಲವಾರು ಪ್ಲಾಂಟೇಶನ್ ಮಾಲೀಕರು ತಮ್ಮ ತೋಟದ ಒಂದಷ್ಟು ಭಾಗವನ್ನ ಮೀಸಲಿಟ್ಟಿದ್ದಾರೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಮಾರ್ಗಸೂಚಿ, ಮಾಹಿತಿ ಫಲಕಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಫೋಟೋ ಪಾಯಿಂಟ್ಗಳನ್ನು ಮಾಡುವ ಮೂಲಕ ಪ್ರವಾಸಿಗರ ಆಕರ್ಷಣೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಕೆಲ ಪ್ಲಾಂಟೇಶನ್ಗಳಲ್ಲಿ ಚಿಕ್ಕ ಕೃಷಿ ಶಿಕ್ಷಣ ಕಾರ್ನರ್ ಕೂಡ ತೆರೆಯಲಾಗಿದೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಪ್ರತಿ ತೋಟಕ್ಕೂ 20 ರಿಂದ 50 ಪ್ರವಾಸಿಗರು ಆಗಮಿಸ್ತಾ ಇದ್ದು, 200 ರಿಂದ 800 ರೂಪಾಯಿಯವರೆಗೆ ಪ್ರವೇಶ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಎಂದು ಪ್ಲಾಂಟೇಶನ್ ಮಾಲೀಕರು ತಿಳಿಸಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ತಿಕ್ಕಾಟ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಈ ಯುದ್ಧ ಜಾಗತಿಕವಾಗಿ ಹಲವಾರು ತೊಂದರೆಗಳಿಗೆ ದಾರಿ ಮಾಡಿಕೊಟ್ಟಿದ್ದು, ಮಿಡಲ್ ಈಸ್ಟ್ ಪ್ರಾಂತ್ಯಗಳಿಗೆ ಪ್ರವಾಸಕ್ಕೆಂದು ತೆರಳಿದ್ದ ಜನರ ಪರಿಸ್ಥಿತಿ ಹೇಳತೀರದಂತಾಗಿದೆ. ಈ ಪೈಕಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಮೂಲದ ಕೆಲವು ಪ್ರವಾಸಿಗರು ಬಹರೈನ್ನಲ್ಲಿ ಸಿಲುಕಿಕೊಂಡಿರುವ ಬಗ್ಗೆ ವರದಿಯಾಗಿದೆ. ಫೆಬ್ರವರಿ 24ರಂದು ಪ್ರವಾಸಿಗರ ತಂಡ ಬಹರೈನ್ಗೆ ತೆರಳಿತ್ತು. 4 ದಿನಗಳ ಪ್ರವಾಸ ಮುಗಿಸಿ ಮಾರ್ಚ್ 1ರಂದು ಈ ತಂಡ ವಾಪಸ್ ಆಗಬೇಕಿತ್ತು. ಆದರೆ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಪರಿಣಾಮ ವಿಮಾನಗಳೆಲ್ಲ ರದ್ದಾಗಿದೆ. ಹೀಗಾಗಿ ಬಹರೈನ್ನಲ್ಲಿ ಆ ಪ್ರವಾಸಿಗರ ತಂಡ ಸಿಲುಕಿಕೊಂಡಿದೆ. ಸಲ್ಮಾನ್ ರಾಜ್ ಎಂಬ ವ್ಯಕ್ತಿ ಈ ಬಗ್ಗೆ ವಿಡಿಯೋವೊಂದನ್ನು ಹರಿಬಿಡುವ ಮೂಲಕ ತಮ್ಮ ಸುರಕ್ಷತೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮನವಿ ಮಾಡಿದ್ದಾರೆ. ತಾವು ವಿಮಾನ ನಿಲ್ದಾಣ ತಲುಪಿದಾಗ ಬಾಂಬ್ ಮತ್ತು ಮಿಸೈಲ್ ದಾಳಿ ನಡೆಯಿತು. ಹೇಗೋ ಸುರಕ್ಷಿತವಾದ ಸ್ಥಳ ತಲುಪಿದ್ದೇವೆ. ನಮ್ಮನ್ನು ರಕ್ಷಿಸಿ ನಮ್ಮ ಕುಟುಂಬವನ್ನು ಸೇರುವಂತೆ ಮಾಡುವ ಹೊಣೆ ಭಾರತ ಸರ್ಕಾರದ್ದು. ನಮ್ಮ ಪರಿಸ್ಥಿತಿ ಚಿಂತಾಜನಕವಾಗಿದೆ. ತ್ವರಿತವಾಗಿ ಸರ್ಕಾರ ಈ ವಿಚಾರವಾಗಿ ನಿರ್ಣಯ ಕೈಗೊಳ್ಳಬೇಕು ಎಂದು ಕೋರಿದ್ದಾರೆ. ಟಿಂಬಕ್ಟು ಇತಿಹಾಸದಲ್ಲಿ ಒಂದು ನಿಗೂಢ ಮತ್ತು ಜ್ಞಾನದ ಕೇಂದ್ರವಾಗಿ ಪ್ರಸಿದ್ಧವಾಗಿದೆ. 14 ರಿಂದ 16ನೇ ಶತಮಾನದ ಅವಧಿಯಲ್ಲಿ ಟಿಂಬಕ್ಟು ಇಡೀ ಜಗತ್ತಿನ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿತ್ತು. ಇಲ್ಲಿನ ಸಂಕೋರ್ ವಿಶ್ವವಿದ್ಯಾಲಯದಲ್ಲಿ ಆ ಸಮಯದಲ್ಲಿ ಸುಮಾರು 25,000 ವಿದ್ಯಾರ್ಥಿಗಳು ಓದುತ್ತಿದ್ದರು. ಇಲ್ಲಿ ಲಕ್ಷಾಂತರ ಪ್ರಾಚೀನ ಹಸ್ತಪ್ರತಿಗಳನ್ನು ಇಂದಿಗೂ ಸಂರಕ್ಷಿಸಿಡಲಾಗಿದೆ. ಇವು ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ಗಣಿತದಂತಹ ವಿಷಯಗಳ ಜ್ಞಾನವನ್ನು ಹೊಂದಿವೆ. ಮಧ್ಯಕಾಲೀನ ಯುಗದಲ್ಲಿ ವಿಶ್ವದ ಶ್ರೀಮಂತ ನಗರಗಳಲ್ಲಿ ಟಿಂಬಕ್ಟು ಒಂದಾಗಿತ್ತು. ಪಶ್ಚಿಮ ಆಫ್ರಿಕಾದ ಬಂಗಾರವು ಸಹಾರಾ ಮರುಭೂಮಿಯ ಮೂಲಕ ಇಲ್ಲಿಗೆ ಬಂದು ವ್ಯಾಪಾರವಾಗುತ್ತಿತ್ತು. ಆಫ್ರಿಕಾದ ಪ್ರಸಿದ್ಧ ರಾಜ ಮನ್ಸಾ ಮೂಸಾ ಈ ನಗರವನ್ನ ಆಳುತ್ತಿದ್ದಾಗ ಇಲ್ಲಿ ಚಿನ್ನವು ಎಷ್ಟು ಹೇರಳವಾಗಿತ್ತೆಂದರೆ, ಯುರೋಪಿನ ಜನರಿಗೆ ಟಿಂಬಕ್ಟು ಎಂದರೆ ಸಂಪೂರ್ಣ ಬಂಗಾರದಿಂದ ಮಾಡಿದ ನಗರ ಎಂಬ ನಂಬಿಕೆ ಇತ್ತು. ಹಾಗಾದ್ರೆ ಟಿಂಬಕ್ಟು ಯಾವ ದೇಶದಲ್ಲಿದೆ? ಪ್ರವಾಸಿಗರ ಅಚ್ಚುಮೆಚ್ಚಿನ ಟೂರ್ ಆಪರೇಟರ್ ಅಡಿಗಾಸ್ ಯಾತ್ರಾ ಸಿಂಗಾಪುರ, ಮಲೇಷಿಯಾ, ಥೈಲ್ಯಾಂಡ್ ಪ್ರವಾಸದ ಪ್ಯಾಕೇಜ್ ಅನ್ನು ಘೋಷಿಸಿದೆ. ಸಿಂಗಾಪುರ ಸಿಟಿಯ ಸೊಬಗು, ಕೇಬಲ್ ಕಾರ್ ಟೂರ್, ನೈಟ್ ಸವಾರಿ, ಮುರುಗನ್ ದೇವಾಲಯ, ಥೀಮ್ ಪಾರ್ಕ್, ಥೈಲ್ಯಾಂಡ್ ನೈಟ್ ಲೈಫ್ ನೋಡಲು 12 ದಿನಗಳ ಈ ಪ್ರವಾಸ ಪ್ಯಾಕೇಜ್ ಸಿದ್ಧವಾಗಿದೆ. ಮಾರ್ಚ್ 20ರಿಂದ ಆರಂಭವಾಗಲಿರುವ ಈ ಪ್ರವಾಸದಲ್ಲಿ ಫಿಕ್ಸ್ಡ್ ಗ್ರೂಪ್ ಟೂರ್ ಮತ್ತು ಕಸ್ಟಮೈಸ್ಡ್ ಟೂರ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಮಲೇಷಿಯಾ, ಥೈಲ್ಯಾಂಡ್ನಲ್ಲಿ ಭಾರತೀಯರಿಗೆ 2026ರಲ್ಲಿ ವೀಸಾ ಫ್ರೀ ಪ್ರವೇಶವನ್ನ ಕಲ್ಪಿಸಿರುವುದರಿಂದ ಪ್ರವಾಸಿಗರಿಗೆ ಅನುಕೂಲವಾಗಿದೆ. ಹೀಗಾಗಿ ಪ್ರವಾಸಿಗರ ಆರಾಮದಾಯಕ ಪ್ರಯಾಣಕ್ಕೆ ಅಡಿಗಾಸ್ ಯಾತ್ರಾ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ಸಂಸ್ಥಾಪಕರಾದ ನಾಗರಾಜ್ ಅಡಿಗ ತಿಳಿಸಿದ್ದಾರೆ. ಹೆಚ್ಚಿನ ವಿವರಗಳಿಗೆ ಅಡಿಗಾಸ್ ವೆಬ್ಸೈಟ್ ವಿಸಿಟ್ ಮಾಡಿ ನಿಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸಿಕೊಳ್ಳಿ.
ಸೋನ್ ಪ್ರಯಾಗ್ನಿಂದ ಕೇದಾರನಾಥನ ದರ್ಶನ ಪಡೆಯುವುದು ಇನ್ಮುಂದೆ ಸುಲಭವಾಗಲಿದೆ. ದೇಶದ ಪ್ರತಿಷ್ಠಿತ ಕಂಪನಿ ಅದಾನಿ ಗ್ರೂಪ್ಸ್ ಸೋನ್ ಪ್ರಯಾಗ್ನಿಂದ ಕೇದಾರನಾಥ್ ಮಧ್ಯೆ ಸುಮಾರು 12 ಕಿಲೋಮೀಟರ್ ಉದ್ದದ ರೋಪ್ ವೇ ನಿರ್ಮಾಣಕ್ಕೆ ಮುಂದಾಗಿದೆ. ಅಂದಾಜು 4,000 ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು, ಪ್ರಪಂಚದ ಉದ್ದದ ಮತ್ತು ಎತ್ತರದ ರೋಪ್ ವೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಹಿಂದೆ ಕೇದಾರನಾಥನ ದರ್ಶನಕ್ಕೆ ಯಾತ್ರಿಕರು 8 ರಿಂದ 9 ಗಂಟೆಗಳ 16 ಕಿಲೋಮೀಟರ್ ಚಾರಣ ಮಾಡಬೇಕಿತ್ತು. ರೋಪ್ ವೇ ಯೋಜನೆ ಪೂರ್ಣಗೊಂಡ ನಂತರ ಈ ಸಮಯ 36 ನಿಮಿಷಕ್ಕೆ ಇಳಿಯಲಿದೆ. ಯಾತ್ರಿಕರ ಸುರಕ್ಷತೆ ಮತ್ತು ಆರಾಮದಾಯಕ ದರ್ಶನಕ್ಕೆ ಒತ್ತು ನೀಡಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದ್ದು, ಹಿಂದೂ ಧಾರ್ಮಿಕ ಪುಣ್ಯ ಕ್ಷೇತ್ರಕ್ಕೆ ತಾವು ಸಲ್ಲಿಸುತ್ತಿರುವ ಸೇವೆ ಎಂದು ಅದಾನಿ ಸಂಸ್ಥೆ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಆಫ್ರಿಕಾದ ಯಾವ ದೇಶಕ್ಕೆ ರೇನ್ಬೋ ನೇಷನ್ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.